ಹಾಯ್ ನಮಸ್ತೆ, ನಾನು ನಿಮ್ಮ ಜಯಾ ಗೌಡ ಫ್ರಮ್ ನಮ್ಮ ಮಶ್ರೂಮ್ ಮನೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ಮೈಸೀಲಿಯಂ ಅಂದರೆ ಏನು, ಮೈಸೀಲಿಯಂ ರನ್ ಅಂದರೆ ಏನು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಿದ್ದೀನಿ. ಈ ವಿಡಿಯೋ ಯಾರು ಮಶ್ರೂಮ್ನ ಗ್ರೋ ಮಾಡಬೇಕು ಅಂದ್ಕೊಂಡಿದ್ದೀರೋ, ಯಾರು ಮಶ್ರೂಮ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೆ ಯೂಸ್ ಆಗುತ್ತೆ. ಒಂದು ಮಶ್ರೂಮ್ ಗ್ರೋ ಆಗಬೇಕಂದ್ರೆ ಅದಕ್ಕೆ ಸೀಡ್ ಬೇಕು. ಮಶ್ರೂಮ್ ಕಲ್ಟಿವೇಷನಲ್ಲಿ ಈ ಸೀಡ್ನ ನಾವು ಸ್ಪೋರ್ಸ್ ಅಂತ ಕರಿತೀವಿ. ಈ ಸ್ಪೋರ್ಸ್ ಒಂದು ಮೆಚ್ಯೂರ್ ಆಗಿರೋ ಮಶ್ರೂಮಿಂದ ಸಿಗುತ್ತೆ. ಆ ಸ್ಪೋರು ಒಂದು ಸೂಟಬಲ್ ಸಬ್ಸ್ಟ್ರೇಟ್ ಸಿಕ್ಕಿದಾಗ, ಅದಕ್ಕೆ ಪ್ರಾಪರ್ ಟೆಂಪರೇಚರು, ಹ್ಯುಮಿಡಿಟಿ ಸಿಕ್ಕಿದಾಗ ಗ್ರೋ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಗ್ರೋ ಆಗಬೇಕಾದ್ರೆ ಒಂದು ಥ್ರೆಡ್ ಲೈಕ್ ಸ್ಟ್ರಕ್ಚರ್ನ ಫಾರ್ಮ್ ಮಾಡುತ್ತೆ. ಥ್ರೆಡ್ ಲೈಕ್ ಸ್ಟ್ರಕ್ಚರ್ನ ನಾವು ಐಫೆ ಅಂತ ಕರಿತೀವಿ. ಮಲ್ಟಿಪಲ್ ಐಫೆ ಸೇರ್ಕೊಂಡು ಮೈಸೀಲಿಯಂ ಆಗುತ್ತೆ. ಈ ಮೈಸೀಲಿಯಮ್ಮು ನಾವು ಕೊಟ್ಟಿರೋ ಸಬ್ಸ್ಟ್ರೇಟ್ನ ಯುಟಿಲೈಸ್ ಮಾಡ್ಕೊಂಡು, ಮೀನ್ಸ್ ಅದು ನಾವು ಕೊಟ್ಟಿರೋ ಸಬ್ಸ್ಟ್ರೇಟಲ್ಲಿ ನ್ಯೂಟ್ರಿಯೆಂಟ್ಸ್, ವಾಟರ್ನ ಅಬ್ಸರ್ವ್ ಮಾಡ್ಕೊಂಡು ಗ್ರೋ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮೀನ್ಸ್ 15 days ತೊಗೊಳುತ್ತೆ ಇದು ಫುಲ್ ಸಬ್ಸ್ಟ್ರೇಟ್ನ ಯುಟಿಲೈಸ್ ಮಾಡ್ಕೊಂಡು ಗ್ರೋ ಆಗೋಕ್ಕೆ. ಈ 15 daysನ ನಾವು ಮೈಸೀಲಿಯಾ ರನ್ ಪೀರಿಯಡ್ ಅಂತ ಕರಿತೀವಿ. ಈ ವಿಡಿಯೋದಲ್ಲಿ ನನ್ನ ಬ್ಯಾಗಲ್ಲಿ ಮೈಸೀಲಿಯಾ ಹೇಗೆ ರನ್ ಆಗಿದೆ ಅನ್ನೋ ವಿಡಿಯೋ ಕ್ಲಿಪ್ನ ಹಾಕ್ತೀನಿ, ಅದು ನಿಮಗೆ ಯೂಸ್ ಆಗ್ಬೋದು. Thank you for watching and continue watching for my next video. Thank you.